ಫ್ರೆಂಡ್ಸ್ ನಾವಿವತ್ತು ಎಗ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ನಮ್ಮ ಪಪ್ಪ ನಾವು ಸೇರಿ ಎಗ್ ಬಿರಿಯಾನಿನ ಮಾಡ್ತಾ ಇದ್ದೀವಿ. ಸೊ ಎಗ್ ಬಿರಿಯಾನಿಗೆ ಈಗ ಆನಿಯನ್ ಟೊಮೆಟೊ ಮತ್ತು ಕೊತ್ತಂಬರಿ ಪುದೀನ ಚಾಪ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಕಾಣ್ತಾ ಇರೋ ಎಲ್ಲ ಮಸಾಲೆನ ಇಟ್ಕೋಬೇಕು. ಇಲ್ಲಿ ನಾನು ತೊಗೊಂಡಿರೋದು ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಗರಂ ಮಸಾಲ, ಚೂರು ಬಿರಿಯಾನಿ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಇದು ಫ್ರೈ ಮಾಡಿರೋ ಆನಿಯನ್ನು ಮತ್ತು ಬಾಸ್ಮತಿ ರೈಸ್. ಸೊ ಇಲ್ಲಿ ಫ್ರೈ ಮಾಡೋಕ್ಕೆ ಒಂದು ದೊಡ್ಡದು ಆನಿಯನ್ ತೊಗೊಂಡಿದ್ದೆ. ಆಮೇಲೆ ಇಲ್ಲಿ ರೈಸ್ನ ಫಸ್ಟೇ ಬಾಯ್ಲ್ ಮಾಡ್ಕೋಬೇಕು 70%. ಸೊ ಬಾಯ್ಲ್ ಮಾಡ್ಕೊಂಡು ಸ್ಟ್ರೈನ್ ಮಾಡಿಕೊಂಡು ತೆಗೆದು ಇಟ್ಕೋತಾ ಇದ್ದೀವಿ ಒಂದು ಕಡೆ. ಸೊ ಇಲ್ಲಿ ನಾವು ತೊಗೊಂಡಿರೋದು 1.5 ಗ್ಲಾಸ್ ಅಷ್ಟು ಅಕ್ಕಿ. ಸೊ ಇವಾಗ ಗ್ರೇವಿ ಮಾಡ್ಕೊಳ್ಳೋಕ್ಕೆ ಫಸ್ಟು ಒಂದಿಟ್ಟು ತುಪ್ಪ ಹಾಕ್ಬಿಟ್ಟು ಆಯಿಲ್ ಹಾಕ್ಬಿಟ್ಟು ಎಗ್ನ ಫ್ರೈ ಮಾಡ್ಕೊಂಡಿದ್ದಾರೆ. ನಂತರ ಅದೇ ಆಯಿಲಲ್ಲಿ ಸ್ವಲ್ಪ ಅರಿಶಿನ ಪುಡಿ, ಖಾರ ಪುಡಿ ಹಾಕಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಆನಿಯನ್, ಟೊಮೆಟೊ ಮತ್ತು ಗ್ರೀನ್ ಚಿಲ್ಲೀಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಮಸಾಲಾನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಇವಾಗ ಚಿಲ್ಲಿ ಪೌಡರ್ ಮತ್ತು ಅರಿಶಿನ ಮತ್ತು ಧನಿಯಾ ಪೌಡರ್ ಹಾಕ್ಬಿಟ್ಟು ಸ್ವಲ್ಪ ಕಲಿಸ್ಬೇಕು. ನಾನು ಕ್ವಾಂಟಿಟಿ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಮಸಾಲೆ ಹಾಕಿಂದ ಕಲಿಸ್ಬೇಕು ಚೆನ್ನಾಗಿ ಕಲಿಸಿ ಇಟ್ಟು ಉಪ್ಪು ಹಾಕಿ, ಆಮೇಲೆ ಇಟ್ಟು ಮೊಸರು ಹಾಕಿ, ಆಮೇಲೆ ಹಿಂಗೆ ಚೆನ್ನಾಗಿ ಕಲಿಸಿ ಎಣ್ಣೆ ಬರೋ ತನಕ ವೇಟ್ ಮಾಡಬೇಕು. ಎಗ್ಸ್ ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿ ಮತ್ತೆ ಅಣ್ಣ ಹಾಕಬೇಕು. ಹಾಕಿ ಲೆಮನ್ ಹಾಕಬೇಕು. ಆಮೇಲೆ ಅದೇನದು ಸುಟ್ಟಿದ್ದು ಆನಿಯನ್ ಹಾಕಬೇಕು, ಫ್ರೈ ಮಾಡಿದ್ದು. ಆಮೇಲೆ ಮೇಲೆ ಸೊಪ್ಪು ಹಾಕಿ, ಕೊರಿಯಂಡರ್ ಹಾಕಿ, ಆಮೇಲೆ ಮುಚ್ಚಿಬಿಟ್ಟು ಬೇಯಿಸ್ಬೇಕು 10 ಮಿನಿಟ್ಸ್. ಎಗ್ ಬಿರಿಯಾನಿ ರೆಡಿ. ಎಗ್ ಬಿರಿಯಾನಿ ವಾಸ್ ಸೂಪರ್. ಎಗ್ ಬಿರಿಯಾನಿ ಸೂಪರ್ ಆಗಿತ್ತು. ನೀವು ತಿಂದ್ರೆ ಬಾಯಲ್ಲಿ ನೀರು ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.